ಮಾಗಡಿ ತಾಲೂಕು ಕುದೂರು ಹೋಬಳಿ ವೀರಾಪುರ ಉಡುಕುಂಟೆ ಗಡಿ ಭಾಗದಲ್ಲಿ ಮಂಗಳವಾರ ಮಧ್ಯಾಹ್ನ ಕುದೂರು ಹೋಬಳಿ ಅಜ್ಜಳ್ಳಿ ವೃತ್ತ ಗ್ರಾಮಾಡಳಿತಾಧಿಕಾರಿ ಹಡಗಲಿ ಹೊನ್ನಪ್ಪ ಎನ್ನುವವರು ವೀರಾಪುರ ಗ್ರಾಮದಲ್ಲಿ ನಕಾಶೆ ರಸ್ತೆ ತೆರವುಗೊಳಿಸುವ ವೇಳೆ ಚೆನ್ನಿಗಪ್ಪಪಾಳ್ಯದ ಜಯಮ್ಮ ಮಕ್ಕಳಾದ ಚಂದ್ರಶೇಖರ್ ಮೋಹನ್ ಕುಮಾರ್ ಇವರು ಗ್ರಾಮಾಡಳಿತಾಧಿಕಾರಿ ಹಡಗಲಿ ಹೊನ್ನಪ್ಪನವರಿಗೆ ಹಲ್ಲೆ ನಡೆಸಿದ್ದಾರೆ. ಘಟನೆಯಲ್ಲಿ ಹಡಗಲಿ ಹೊನ್ನಪ್ಪನವರ ಮುಖ ಮತ್ತು ಕೈಕಾಲುಗಳಿಗೆ ಬಲವಾದ ಗಾಯಗಳಾಗಿದ್ದು ಪ್ರಸ್ತುತ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ. ಇನ್ನು ಈ ಘಟನೆ ಕುರಿತಾಗಿ ಕಂದಾಯ ನೌಕರರ ಜಿಲ್ಲಾಧ್ಯಕ್ಷರಾದ ಹರ್ಷ ಎಂ, ತಾಲೂಕು ಮೋಜಣಿದಾರರಾದ ಮಂಜುನಾಥ್, ತಾಲೂಕು ಕಂದಾಯ ನೌಕರರ ಅಧ್ಯಕ್ಷರಾದ ವೆಂಕಟರಂಗಯ್ಯ ಕೆಸಿ, ಪ್ರಧಾನ ಕಾರ್ಯದರ್ಶಿ ಯುವರಾಜು, ರಾಜ್ಯ ಪರಿಷತ್ ಸದಸ್ಯರಾದ ಮುಬಾರಕ್ ಹಾಗೂ ಇತರೆ ಸ್ನೇಹಿತರು ಗ್ರಾಮಾಡಳಿತಾಧಿಕಾರಿ ಹಡಗಲಿ ಹೊನ್ನಪ್ಪನವರಿಗೆ ಹಲ್ಲೆ ಮಾಡಿರುವವರ ವಿರುದ್ಧ ಸೂಕ್ತ ಕ್ರಮವಾಗಬೇಕು ಎಂದು ಒತ್ತಾಯಿಸಿದ್ದಾರೆ. ಅಲ್ಲೇ ನಡೆದಿರೋದನ್ನ ನಾವು ಖಂಡಿಸ್ತೀವಿ. ಜೊತೆಗೆ ಏನಂದರೆ ಅವರು ಸರ್ಕಾರಿ ಕೆಲಸ ಮಾಡೋಕ್ಕೆ ಹೋಗಿದ್ದರು, ಒಂದು ನಕಾಶೆದಾರಿನ ಬಿಡಿಸೋಕ್ಕೆ ಅಂತ ಹೇಳಿ ಹೋಗಿದ್ದಿದ್ದು ಅದು. ಅದಕ್ಕೋಸ್ಕರ ಇವರು ಈಗ ನೋಟಿಸ್ ತೊಗೊಂಡಿದ್ದಾರೆ. ನೋಟಿಸ್ ತೊಗೊಂಡು ಆಯಿತು ಬನ್ನಿ ನೀವು ಅಳತೆ ಮಾಡಿ ಅಂತ ಹೇಳಿದ್ದಾರೆ. ಹೇಳಾದ್ಮೇಲೆ ವಿಲೇಜ್ ಅಕೌಂಟು ಅವರು ಹೋಗಿದ್ದಾರೆ. ಈಗಾಗಲೇ 2 ಸತಿ ಹೋದಾಗ ಏನೂ ತೊಂದರೆ ಇಲ್ಲದೆ ಕರೆಕ್ಟಾಗಿ ಮಾಡ್ಕೊಂಡು ಬಂದಿದ್ದಾರೆ. ಇದು 3ನೇ ಸತಿ ಹೋದಾಗ ಅದು ಫಸ್ಟಿಂದ ಅವ್ರು ಏನೂ ಮಾತಾಡಲಿಲ್ಲ. ಲಾಸ್ಟಲ್ಲಿ ಇನ್ನೇನೋ ಅಳತೆ ಮುಗಿಯೋ ಟೈಮಲ್ಲಿ ಅವ್ರು ಬಂದು ಏಕಾಏಕಿ ಯಾಕೆ ಮಾಡ್ತಾಯಿದ್ದೀರಾ ಏನು ಅಂತ ಕೇಳಿದ್ದಾರೆ. ಈಗಾಗಲೇ ತಮಗೆ ನೋಟಿಸ್ ಕೊಟ್ಟಿದ್ದೀನಿ, ನೋಟಿಸ್ ಕೊಟ್ಟ ಮೇಲೂ ಕೂಡ ತಾವು ಈ ಥರ ಸರ್ಕಾರಿ ಕೆಲಸಕ್ಕೆ ಅರ್ಚನೆ ಮಾಡಬೇಡಿ ಅಂತ ಹೇಳಿದ್ಮೇಲೆ ಇವರು ಮಾತಾಡಿದ ತಕ್ಷಣ ಅವ್ರು ಏನು ಮಾಡಿದ್ದಾರೆ, ಅವರು ಇದನ್ನು ಸಾಲ್ವ್ ಮಾಡ್ಕೋಬೋದಾಗಿತ್ತು. ಇಲ್ಲೆಲ್ಲರೂ ಬಂದು ಕಂಪ್ಲೇಂಟ್ ಕೊಟ್ಟು ತಹಸೀಲ್ದಾರ್ಗೆ ಅವ್ರಿಗೆ ಹೇಳಿ ಏನಾದರೂ ಮಾಡ್ಬೋದಾಯಿತು. ಅದನ್ನು ಬಿಟ್ಟು ಅವರು ಕಾನೂನನ್ನ ಕೈಗೆ ತೊಗೊಂಡಿದ್ದು ಭಾಳ ತಪ್ಪು. ಜೊತೆಗೆ ಅವರು ಯಾವುದೋ ಹಳೆ ಜಿದ್ದಿದೆ ಅನ್ನೋ ಲೆಕ್ಕದಲ್ಲಿ ಹೊಡಿತಾರೆ ಅಂತಂದರೆ ಯಾರೋ 1 ಏಟು ಹೊಡಿತಾರೆ, 2 ಏಟು ಹೊಡಿತಾರೆ. ಕೆಳಗೆ ಹಾಕ್ಕೊಂಡು ತುಳಿಯೋಷ್ಟು ಹೊಡಿಯೋಂಥದ್ದು ಕೆಲಸ ಏನೂ ಇಲ್ಲ. ನಾವು ಮಾಡ್ತಿರೋದು ಸರ್ಕಾರಿ ಕೆಲಸ. ನಾವು ಕೇಳ್ಕೊಳ್ಳೋದು ಇಷ್ಟೇ, ನಮಗೀಗಾಗಲೇ ಅವರಿಬ್ಬರು ಅರೆಸ್ಟ್ ಆಗಿರೋದಕ್ಕೆ ಭಾಳ ಸ್ವಾಗತ. ಅರೆಸ್ಟ್ ಆಗಿರೋರಿಗೆ ತಕ್ಕ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೀವಿ. ಮಾಗಡಿ ತಾಲೂಕು ತಹಸೀಲ್ದಾರ್ ಕಚೇರಿ ಆದೇಶದ ಮೇಲೆ ನಾವು ನಕಾಶೆ ರಸ್ತೆ ಏನು ಓಣಿ ಬರುತ್ತೆ 2 ಗ್ರಾಮದ ಮಧ್ಯ, ಆ ಓಣಿನ ತೆರವು ಮಾಡೋಕ್ಕೆ ಆದೇಶ ಆಗಿತ್ತು. ಆ ಆದೇಶದಂತೆ ನಾವು ಹೋಗ್ಬಿಟ್ಟು ಓಣಿನ ಮಾರ್ಕಿಂಗ್ ಮಾಡ್ತಾಯಿದ್ವಿ. ಎಲ್ಲರಿಗೂ ನೋಟಿಸು ಆಗಿತ್ತು, ತಿಳುವಳಿಕೆ ಇತ್ತು, ಗ್ರಾಮಸ್ಥರೆಲ್ಲ ಇದ್ದರು. ಗ್ರಾಮಸ್ಥರು ಸಮಕ್ಷಮನೇ ಒಂದೊಂದೇ ಸರ್ವೆ ನಂಬರ್ ಅಳತೆ ಮಾಡ್ಕೊಳ್ತಾ ಬಂದು ಎಲ್ಲ ಅಳತೆ ಮಾಡಿ ಲಾಸ್ಟಿಗೆ ಇವ್ರದ್ದು ಬಂದು ಸೋಲೂರು ಹೋಬ್ಳಿಗೆ ಹೋಗುತ್ತೆ. ಈಗ ಸೋಲೂರು ಹೋಬ್ಳಿ ನೆಲಮಂಗಲ ತಾಲೂಕಿಗೆ ಸೇರಿದೆ. ನಾವೇನು ಆ ಗ್ರಾಮದ್ದೇನೂ ಅಳತೆ ಮಾಡಿರಲಿಲ್ಲ. ನಾವು ಕುದೂರು ಹೋಬ್ಳಿ ವೀರಾಪುರ ಗ್ರಾಮದ್ದು ಸರ್ವೆ ನಂಬರ್ 42 ಸರ್ವೆ ಮಾಡ್ತಾಯಿದ್ದಾಗ 41/2 ಮತ್ತು 5ರಲ್ಲಿ ಸರ್ವೆ ಮಾಡ್ತಾ ಮತ್ತು 42ಕ್ಕೆ ಬಂದಾಗ ಏಕಾಏಕಿ ಬಂದು ನೋಟಿಸ್ ವಿಚಾರಕ್ಕೆ ನಮ್ಮ ಗ್ರಾಮ ಸಹಾಯಕರನ್ನ ವಿಚಾರ ಮಾಡಿದ್ರು, ಏನು ಎತ್ತ ಹೆಂಗೆ ಅಂತ. ನೋಟಿಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ದಾರೆ. ಫಸ್ಟು ಏನು ಆರೋಪಿಗಳಿದ್ದಾರೆ, ಈಗ ಗಲಾಟೆ ಮಾಡಿದ್ದಾರೆ, ಅವ್ರ ಆರೋಪಿ ತಾಯಿ ಬಂದು ನಮ್ಮ ಗ್ರಾಮ ಸಹಾಯಕಂಗೆ ನೋಟಿಸ್ ಇಲ್ಲಪ್ಪ ಅಂತ ಕೇಳಿದರು. ಆವಾಗ ನಮ್ಮ ಗ್ರಾಮ ಸಹಾಯಕ ನಿಮ್ಮ ಮಗ ತೊಗೊಂಡಿದ್ದಾರೆ ಮೋಹನ್ ಕುಮಾರ್ ಅನ್ನೋರು ಅಂತ ಹೇಳಿದ್ದಾರೆ. ಆವಾಗ ಅವನು ಹೆಂಗೆ ತಾಂಡ ಹಂಗೆ ಹಿಂಗೆ ಅಂತ ವಾಗ್ವಾದ ನಡೆದಿದೆ. ಮತ್ತು ಮಕ್ಕಳು ಬಂದಿದ್ದಾರೆ. ಮಕ್ಕಳು ಬಂದು ನಿನ್ನ ID ಕಾರ್ಡ್ ತೋರಿಸು ಅದು ಇದು ಅಂದರೆ ID ಕಾರ್ಡ್ ತೋರ್ಸೋಕ್ಕೆ ಬಿಟ್ಟಿಲ್ಲ. ಯಾರೋ ನಮ್ಮ ಗ್ರಾಮ ಆಡಳಿತ ಅಧಿಕಾರಿ VA ಅವ್ರಿಗೆ ಏಕಾಏಕಿ ಹೊಡೆದಿದ್ದಾರೆ. ನಮ್ಮ ಜಮೀನಿಗೆ ಯಾಕೆ ಬಂದಿದ್ದೀರಾ, ಯಾಕೆ ಇದು ಮಾಡ್ತಿದ್ದೀರಾ ಅಂತ. ನಿಮ್ಮದೇನು ನಾವು ಅಳತೆನೇ ಮಾಡಿಲ್ಲಪ್ಪ, ನಾವು ಏನು ವೀರಾಪುರ ಗ್ರಾಮದ ಮಾತ್ರ ಅಳತೆ ಮಾಡ್ತಾಯಿದ್ದೀವಿ, ನಿಮ್ಮ ಗ್ರಾಮದ ಅಳತೆ ಮಾಡ್ತಾಯಿಲ್ಲ. ನಾವು ಏನು ಮಾರ್ಕ್ ಮಾಡ್ತಾಯಿದ್ದೀವಿ, ನಿಮಗೆಲ್ಲ ಮನವರಿಕೆ ಆದಮೇಲೆ ನಾವು ಒತ್ತುವರಿ ತೆರವು ಮಾಡ್ತೀವಿ ಅಂತ ಮನವರಿಕೆ ಮಾಡಿದ್ರು ಕೂಡ ಏಕಾಏಕಿ ಹಲ್ಲೆ ಮಾಡಿ ತುಂಬ ತೊಂದರೆ ಮಾಡಿದ್ದಾರೆ. ನಮ್ಮ ಹೆಸರು ವೆಂಕಟರಂಗಯ್ಯ ಕೆಸಿ ಅಂತ, ತಾಲೂಕು ಕಂದಾಯ ನೌಕರ ಸಂಘದ ಅಧ್ಯಕ್ಷರಾಗಿ ಇದ್ದೇನೆ. ಈ ನಮ್ಮ ತಾಲೂಕಿನಲ್ಲಿ ಇಂದು ನಕಾಶೆದಾರಿ ಒತ್ತುವರಿ ವಿಚಾರವಾಗಿ ತಾಲೂಕು ಮೋಜಣಿದಾರರು ಹಾಗೂ ನಮ್ಮ ಗ್ರಾಮಾಡಳಿತಾಧಿಕಾರಿಯಾದ ಹಡಗಲಿ ಹೊನ್ನಪ್ಪರವರು ತೆರಳಿದ್ದಾಗ ಏಕಾಏಕಿಯಾಗಿ ಅಲ್ಲಿ ಸ್ಥಳದಲ್ಲಿ ಇಬ್ಬರು ದುಂಡಾವರ್ತನೆಯಿಂದ ಅವ್ರ ಮೇಲೆ ಹಲ್ಲೆ ನಡೆಸಿ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅವರು ಈಗ ಚೇತರಿಸ್ಕೊಬೇಕು ಅಂದ್ರೆ ಕನಿಷ್ಠ 2 ತಿಂಗಳಾಗ್ಬೋದು ಅಂದಾಜು. ಆ ಥರ ಅವ್ರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ. ಅವ್ರಿಗೆ ಕಠಿಣ ಶಿಕ್ಷೆ ಆಗಬೇಕು ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ.